ಏನೋ ಒಂದು ಬಲಹೀನತೆ, ಯಾವ ಪ್ರಾರ್ಥನೆ ಶಬ್ದ ಇಲ್ಲದೆ, ಯಾವ ಉಜ್ಜೀವನ ಇಲ್ಲದೆ, ಯಾವುದು ಬ್ರೇಕ್ ಥ್ರೂ ಇಲ್ಲದೆ, ಯಾವುದು ಒಂದು ಬಲ ಇಲ್ಲದೆ ಇದ್ದರೆ, ಇವತ್ತು ಬೆಳಿಗ್ಗಿನ ಜಾವದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಈ ಜೂಲೈ ಮಂತಲ್ಲೇ ಇವತ್ತೇ ದೇವರು ನಿನ್ನನ್ನು ಅಂತ ಒಂದು ಅಧಿಕಾರ ಮಾತಿನಿಂದ ತುಂಬಿಸಲಿ. ನಂಬುವವರು ಮಾತ್ರ ಕೈ ತಟ್ಟಿ ಹೇಳ್ರಿ, ದೇವರೇ ಅಂತ ಮಾತುಗಳಿಂದ ನಮ್ಮನ್ನು ತುಂಬಿಸೋ యేసయ్య. ಹಾಲೆಲೂಯ, 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 ಹಾಲೆಲೂಯ. ದೇವರ ಶಕ್ತಿಯಿಂದ ನಮ್ಮನ್ನು ತುಂಬಿಸಲ್ಪಡಲಿ. ಯಾಕೋಬ 3ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ, ಯಾವನಾದರೂ ಮಾತಲ್ಲಿ ತಪ್ಪದೇ ಇದ್ದರೆ ಅವನ ಶರೀರ ಅವನ ಕಂಟ್ರೋಲಲ್ಲಿ ಇಕ್ಕೊಂತಾನೆ. ಅವನು ಒಬ್ಬನು ಮಾತಲ್ಲಿ ತಪ್ಪಿದ್ರೆ ಅವನು ಎಂದಿಗೂ ತನ್ನ ಶರೀರವನ್ನು ಹತೋಟಿದಲ್ಲಿ ಇಕ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಸಭೆಯಲ್ಲಿ ಒಂದು ಮಾತು ಕೊಟ್ಟಿದ್ದೀರಾ, ಮನೆಯಲ್ಲಿ ಏನಾದ್ರು ಮಾತು ಕೊಟ್ಟಿದ್ದೀರಾ, ಸಹೋದರ ಮಧ್ಯದಲ್ಲಿ ಏನಾದ್ರು ಮಾತು ಕೊಟ್ಟಿದ್ದೀರಾ, ಮಾತು ತಪ್ಪು